ಬೆಂಗಳೂರಲ್ಲಿ ಕೊರೋನಾ ಸಂಖ್ಯೆಗಳು ದಿನದಿಂದ ದಿನ ಏರಿಕೆಯನ್ನು ಕಾಣ್ತಾ ಇವೆ. ಇಡೀ ರಾಜ್ಯಾದ್ಯಂತ 38 ಸಕ್ರಿಯ ಪ್ರಕರಣಗಳಿವೆ. ಸದ್ಯ ಮೊದಲ ಕೊರೋನಾ ಬಲಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೊರೋನಾ ಸೋಂಕಿತ ಒಬ್ಬರು ಸಾವನ್ನಪ್ಪಿರುವಂಥ ಮಾಹಿತಿ. 38 ಕೇಸ್ ಪೈಕಿ 38 ಕೇಸ್ಗಳು ಕೂಡ ಸದ್ಯ ಸಕ್ರಿಯವಾಗಿದ್ದಾವೆ. ರಾಜ್ಯದಲ್ಲಿ ಇಂದು 5 ಕೊರೋನಾ ದೃಢಪಟ್ಟಿರುವಂತಹ ಮಾಹಿತಿ ಲಭ್ಯವಾಗಿದೆ. ನಾಳೆಯಿಂದ ರಾಜ್ಯದ 8 ಕಡೆ ಕೋವಿಡ್ ಟೆಸ್ಟ್ ಆರಂಭ ಆಗ್ತಾ ಇದೆ. ಮತ್ತೆ ಶುರುವಾಯಿತು ಮಹಾಮಾರಿ ಕೊರೋನಾ ಭೀತಿ. ದೇಶದಾದ್ಯಂತ 500ಕ್ಕಿಂತ ಹೆಚ್ಚು ಕೇಸ್ ಇದೆ. ರಾಜ್ಯದಲ್ಲಿ 38 ಸಕ್ರಿಯ ಪ್ರಕರಣಗಳಿದ್ದಾವೆ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗಿದೆ. ಈ ಹೆಲ್ತ್ ಬುಲೆಟಿನಲ್ಲಿ ಸದ್ಯ ಮಾಹಿತಿ ಸಿಕ್ಕಿರುವ ಪ್ರಕಾರ ಒಬ್ಬರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದು, ಇನ್ನುಳಿದಂತೆ ಎಲ್ಲರನ್ನ ಕೂಡ ಅಬ್ಸರ್ವೇಷನ್ನಲ್ಲಿ ಇಡಲಾಗಿದೆ. ಗಂಭೀರ ಸ್ಥಿತಿಯಲ್ಲಿ ಸದ್ಯದ ಮಟ್ಟಿಗೆ ಯಾರೂ ಇಲ್ಲ. ಎಲ್ಲರಿಗೂ ಕೂಡ ಚಿಕಿತ್ಸೆ ಮುಂದುವರಿತಾ ಇದೆ. ಇನ್ನು ಜಿಲ್ಲಾವಾರು ಆಸ್ಪತ್ರೆಗಳಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವೆಂಟಿಲೇಷನ್ ವಾರ್ಡ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಐಸೋಲೇಟ್ ವಾರ್ಡ್ಗಳನ್ನು ಪ್ರತ್ಯೇಕಿಸಲಾಗ್ತಾ ಇದೆ. ಅಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಬೆಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ವಾರ್ಡ್ಗಳೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಮತ್ತು ಮಕ್ಕಳಿಗೆ ಒಂದು ವೇಳೆ ಕೋವಿಡ್ ಕಾಣಿಸ್ಕೊಂಡ್ರೆ ಅವರನ್ನು ಕೂಡ ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆಗೆ ಬೇಕಾದಂಥ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಕೋವಿಡ್ ಸಾಂಕ್ರಾಮಿಕ ಕಾಯಿಲೆ ಏನಿದೆ ಮತ್ತೊಮ್ಮೆ ಆವರಿಸ್ಕೊಂಡಿದ್ದು, ಇದನ್ನು ಆರಂಭದಲ್ಲೇ ಯಾವ ರೀತಿಯಾಗಿ ತಡೆಗಟ್ಟಬೇಕೋ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಸಿಂಪ್ಟಮ್ಸ್ ಇರುವಂಥವ್ರಿಗೆಲ್ಲರಿಗೂ ಪರೀಕ್ಷೆ ಮಾಡಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಮತ್ತು ಕೊರೋನಾ ಪರೀಕ್ಷೆಯ ಸೆಂಟರ್ಗಳನ್ನು ಕೂಡ ಹೆಚ್ಚಿಸಲಾಗಿದೆ. ಅದೇ ರೀತಿಯಾಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ಮೀಸಲಿಡಲಾಗಿದೆ. ಆಮೇಲೆ ಪ್ರೈವೇಟ್ ಆಸ್ಪತ್ರೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ಗೈಡ್ಲೈನ್ಸ್ ಕೊಡಲಾಗಿದೆ. ಯಾವುದೇ ಕೋವಿಡ್ ಪೇಷಂಟ್ ಇದ್ದರೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು. ಯಾವುದೇ ಆಲಸ್ಯವನ್ನು ಮಾಡಿಕೊಡೋದು, ಅವರಿಗೆ ಚಿಕಿತ್ಸೆಗೆ ಮೊದಲ ಆದ್ಯತೆ ಇರಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ. ಸದ್ಯಕ್ಕೆ ಕೋವಿಡ್-19 ಮಾರ್ಗಸೂಚಿಗಳನ್ನು ಸರ್ಕಾರ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನೀಡಿದ್ದು, ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲೂ ಕೂಡ ಕೋವಿಡ್ ಐಸೋಲೇಷನ್ ವಾರ್ಡ್ಗಳನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಲಾಗಿದೆ. ವೆಂಟಿಲೇಷನ್, ಆಕ್ಸಿಜನ್ ಕೊರತೆಗಳು ಬರದಂತೆ, ಕೋವಿಡ್ ಸೋಂಕಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆಗೆ ಬಳಸುವಂಥ ಏನು ಚಿಕಿತ್ಸೆಯ ಔಷಧೋಪಕರಣಗಳಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಗತ್ಯ ನೆರವಿಗೆ ಸರ್ಕಾರ ಬದ್ಧವಾಗಿದೆ. ಅದಕ್ಕಾಗಿ ನಾವು ಸಿದ್ಧರಿದ್ದೇವೆ ಅಂಥೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ಸದ್ಯ ಅವರು ಇವತ್ತೇನು ಮಾತಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ನೋಡೋಣ. ಮಾಡಿಸ್ಕೋಬೋದು ಟೆಸ್ಟ್. ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನು ನಮ್ಮ ಇಲಾಖೆಯಿಂದನೇ ಪ್ರಕಟಣೆ ಮಾಡಿದ್ದೇವೆ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ನಿನ್ನೆ ಸಭೆ ಮಾಡಿದ್ದಾರೆ. ಎಲ್ಲ ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು 35 ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂಥದ್ದು. ಅದರಲ್ಲಿ ಬಹುತೇಕ 32 ಬೆಂಗಳೂರು ನಗರದಲ್ಲಿ ಇರುವಂಥದ್ದು. ಕಳೆದ ಒಂದು 15 ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ. ಇಡೀ ದೇಶದಲ್ಲೇ ಸುಮಾರು 257-258 ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ, ಕೇಂದ್ರ ಸರ್ಕಾರ ಹೇಳಿರೋ ಪ್ರಕಾರ.